ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಹುದಿನಗಳಿಂದ ನಿರೀಕ್ಷಿತ ಸಿನಿಮಾ ದಿ ಡೆವಿಲ್ ನಾಳೆ ತೆರೆ ಕಾಣ್ತಾ ಇರುವಂಥದ್ದು. ಪ್ರಪಂಚದಾದ್ಯಂತ ತೆರೆ ಕಾಣ್ತಾ ಇರುವಂತಹ ಈ ಸಿನಿಮಾವನ್ನ ಪ್ರಚಾರ ಮಾಡೋದಕ್ಕೆ ಗೆಲ್ಲಿಸೋದಕ್ಕೆ ಅಭಿಮಾನಿಗಳು ಪಣ ತೊಟ್ಟಿರುವಂಥದ್ದು. ನಾವೀಗ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಮುಂದಿದ್ದೇವೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ 3-4 ದಿನಗಳಿಂದಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬ್ಯಾನರ್ ಕಟ್ಟುವ ಮೂಲಕ ದರ್ಶನ್ ಸಿನಿಮಾವನ್ನ ಪ್ರಚಾರ ಮಾಡ್ತಾ ಇರುವಂಥದ್ದು. ಈ ಸಿನಿಮಾಕ್ಕೆ ಪ್ರಕಾಶ್ ಅವರು ಆಕ್ಷನ್ ಕಟ್ಟನ್ನು ಹೇಳಿದರೆ, ಬಿ ಅಜ್ಲೀಶ್ ಲೋಕ್ನಾಥ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ನಟ ದರ್ಶನ್ ರವರು ಹಾಗೂ ರಚನಾ ರೈ ಅವರು ಈ ಸಿನಿಮಾದಲ್ಲಿ ನಟಿಸಿರುವಂಥದ್ದು. ಶ್ರೀ ಜೈಮಾತಾ ಕಂಬೈನ್ಸ್ ಅವರು ಇರ್ಬೋದು ಮತ್ತು ವೈಷ್ಣವ್ ಸ್ಟುಡಿಯೋಸ್ ಅವರು ಇರ್ಬೋದು, ಸರಿಗಮ ಅವರು ಇದಕ್ಕೆ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಈಗ ಗಾಯತ್ರಿ ಚಿತ್ರಮಂದಿರದಲ್ಲಿ ಸಾಕಷ್ಟು ಅಭಿಮಾನಿಗಳು ಎಲ್ಲೆಡೆ ಬ್ಯಾನರ್ ಅನ್ನ ಕಟ್ತಾ ಇರುವಂಥದ್ದು. ನಮ್ಮ ಜೊತೆ ಇದೀಗ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ. ತುಮಕೂರು ಜಿಲ್ಲಾ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ಅವ್ರನ್ನೂ ಮಾತಾಡಿಸ್ತಾ ಹೋಗೋಣ. ಇದೆಲ್ಲ ಏನು ಹೇಳ್ತಾರೆ, ಯಾವ ರೀತಿಯಾಗಿ ಅವರು ನಾಳೆ ಚಿತ್ರವನ್ನ ಯಶಸ್ವಿ ಪ್ರದರ್ಶನ ಕಾಣಿಸೋದಕ್ಕೆ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ, ನಾಳೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಇದೀಗ ನಮ್ಮ ಜೊತೆ ತುಮಕೂರು ಜಿಲ್ಲಾಧ್ಯಕ್ಷರಾದಂತಹ ಗಿರೀಶ್ ಗೌಡ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಡೆವಿಲ್ ಸಿನಿಮಾ ನಾಳೆ ತೆರೆ ಕಾಣ್ತಾ ಇದೆ. ನೀವು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಿ, ಯಾವ ರೀತಿ ನೀವು ಗೆಲ್ಲಿಸಬೇಕು ಅಂತ ಅಂದ್ಕೊಳ್ತಿದ್ದೀರಿ? ಸರ್ ನಮಸ್ತೆ. ನಮ್ಮ ಪ್ರಜಾಶಕ್ತಿಗೆ ಟಿವಿಗೆ ನಮಸ್ತೆ. ನಾವು ಇಲ್ಲಿ ಎಲ್ಲ ನಮ್ಮ ಸಂಘಟನೆಯಿಂದ ನಮ್ಮ ಬಾಸು ಸೆಲೆಬ್ರಿಟಿಗೆ ವಿಶೇಷವಾಗಿ ಒಂದು ಶೋ ಅರೇಂಜ್ ಮಾಡಿದ್ದೀವಿ. 6:10 ಸ್ಟಾರ್ಟ್ ಆಗುತ್ತೆ ಫಸ್ಟು. ಆಮೇಲೆ ಅಲ್ಲಿಂದ ಬಂದ ಎಲ್ಲ ಅಭಿಮಾನಿಗಳು ಸೆಲೆಬ್ರಿಟಿಗಳಿಗೆ ಒಂದು 2,000 ಜನಕ್ಕೆ ಊಟ ಮಾಡಿಸಿದ್ದೀವಿ. ಅಂದರೆ ಬಂದವರು ಊಟ ಮಾಡಬೇಕು ಅಂದರೆ 6:30ಗೆ ಬಂದಿರ್ತಾರೆ, ತಿಂಡಿ ಇರಲ್ಲ, ಅವ್ರಿಗೆ ತಿಂಡಿನೂ ರೆಡಿ ಮಾಡಿಸಿದ್ದೀವಿ. ಆಮೇಲೆ ಅಲ್ಲಿಂದ 10 ಗಂಟೆ ಬಂದವ್ರಿಗೆ ಅವ್ರಿಗೂ ತಿಂಡಿ ರೆಡಿ ಮಾಡಿಸಿದ್ದೀವಿ. ಆಮೇಲೆ ದೊಡ್ಡ ಮಟ್ಟದ ಹಾರ ಒಂದು 60,000 ರೂಪಾಯಿ ಹಾರ ಮಾಡಿಸಿದ್ದೀವಿ. ಆಮೇಲೆ ಟಮಟೆ ಇದೆ, ಔಟ್ಸ್ಗಳು ಮಾಡಿಸಿದ್ದೀವಿ. ಆಮೇಲೆ ಇನ್ನು ಈಗ ಸ್ವಲ್ಪ ಕಡಿಮೆ, ಇನ್ನೊಂದು ಅರ್ಧ ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಎಲ್ಲ ಫುಲ್ ಬೈಂಡಿಂಗ್ಸು ನಮ್ಮ ಕರ್ನಾಟಕದ ಬಾವುಟ ಎಲ್ಲ ಕಟ್ಟಿಸ್ಬಿಡ್ತೀವಿ ಸರ್. ಇದು ನಮ್ಮ ತುಮಕೂರಿಂದ ಒಂದು ಅದ್ದೂರಿಯಾದ ಒಂದು. ಆಮೇಲೆ ಟಮಟೆ ಒಂದು 20 ಜನ ಟಮಟೆ, ಅಂದರೆ ಎಲ್ಲ ಫ್ಯಾನ್ಸ್ಗಳು ಖುಷಿ ಪಡಬೇಕು. ಈಗ ಬಂದವರು ಬಾಸ್ ಅಂತೇಳಿ ಖುಷಿ ಪಡಬೇಕು ಅಂತೇಳಿ ನಾವು ಇದೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ. ಎಷ್ಟೋ ಜನ ತುಂಬ ದಿನಗಳಿಂದಲೂ ಕೂಡ ಕಾಯ್ತಾ ಇದ್ರು ದರ್ಶನ್ ಅವರ ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ಜನ ಇಲ್ಲಿಗೆ ಬಂದು ಸಿನಿಮಾನ ನೋಡ್ಬೋದು ಅಂತ ನಿಮ್ಮ ಅನಿಸಿಕೆ ಸರ್? ಸರ್, ಒಂದು ಶೋಗೆ 750 ಟಿಕೆಟ್ ಕೊಟ್ಟಿದ್ದಾರೆ. ಒಂದು ಶೋಗೆ. ಅದು ಶೋ ಫುಲ್ ಹೌಸ್ಫುಲ್ ಆಗಿದೆ. ಒಂದು ವಾರನೂ ಕೂಡ ಆ ಹೌಸ್ಫುಲ್ಲು ಶೋ, ಅಂದರೆ 2 ಥಿಯೇಟ್ರಲ್ಲಿ. ಆಮೇಲೆ ಮಾಲಲ್ಲಿ ಬೇರೆ ಕೊಟ್ಟಿದ್ದಾರೆ. ಈಗ ಎಲ್ಲ ಹೌಸ್ಫುಲ್ ಆಗುತ್ತೆ ಸರ್. 1,000 ಜನ, ಅಂದರೆ ಡೈಲಿ ಒಂದು 3-4 ಸಾವಿರ ಜನ 4 ಶೋಯಿಂದ ಬರ್ತಾರೆ ಅಂತ ಎಲ್ಲ ಥಿಯೇಟ್ರಿಗೂ ನಾವು ಹೇಳ್ತಾ ಇದ್ದೀವಿ ಸರ್. ಈಗಾಗಲೇ ಟೀಸರ್ ಹಿಟ್ಟಾಗಿದೆ, ಟ್ರೈಲರ್ ಹಿಟ್ಟಾಗಿದೆ, ಮತ್ತು ಇದ್ರೆ ನಿಮ್ಮದೇ ಆಗಿರಬೇಕು ಅನ್ನೋ ಹಾಡು ಎಲ್ಲ ಕಡೆ ಕೂಡ ಸದ್ದು ಮಾಡ್ತಾ ಇದೆ. ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಸರ್, ನಮಗೆ ಅದಕ್ಕಿಂತ ಇನ್ನು ದೊಡ್ಡ ಒಂದು ಖುಷಿ ನಮ್ಮ ಡಿ ಬಾಸ್ ಅಷ್ಟು, ಅಂದರೆ ಇನ್ನೊಂದು ಇದ್ರೆ ನಿಮ್ಮದೇ ಆಗಿರೋ ಬೇಕು ಸಾಂಗ್ ಕೇಳ್ಕೊಂಡು ನಮಗಿನ್ನ ಅತಿಯಾದ ದೊಡ್ಡ ಖುಷಿಯಾಗಿದೆ. ಒಬ್ಬೊಬ್ಬರು ಒಂದೊಂದು ಶೋ ನೋಡಲ್ಲ ಸರ್, ಒಂದು ವಾರಕ್ಕೆ ಒಂದು 20 ಶೋ ನೋಡ್ತೀವಿ ನಾವು, ಅಭಿಮಾನಿಗಳೇ ಒಬ್ಬೊಬ್ಬರು. ಆಮೇಲೆ ಫ್ಯಾಮಿಲಿ ನೋಡೋಂಥ ಫಿಲಮು ಅದು ಹೆಂಗೆ ಬಂದಿದೆ ಅಂದರೆ ಅದ್ಭುತವಾಗಿ ಬಂದಿದೆ. ನಾವೆಲ್ಲ ನಮ್ಮ ತುಮಕೂರು ತಾಲೂಕಲ್ಲಿ ಎಲ್ಲರೂ ಅಷ್ಟೇ ಅಲ್ಲೆಲ್ಲಿ ಥಿಯೇಟ್ರ್ ಇಲ್ಲದೆ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಅಂತೇಳಿ ಅದು ಭಗವಂತನಲ್ಲಿ ಕೇಳ್ಕೊತೀವಿ ಸರ್. ಇದಿಷ್ಟು ಜಿಲ್ಲಾಧ್ಯಕ್ಷರಾದಂಥ ಗಿರೀಶ್ ಗೌಡರು ಹೇಳ್ತಾ ಇರುವಂಥದ್ದು. ಇನ್ನಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, ಡೆವಿಲ್ ಸಿನಿಮಾ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಸರ್, ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ. ಡಿ ಬಾಸ್ಗೋಸ್ಕರ ಈ ಸತಿ ಅತಿ ಹೆಚ್ಚಾಗಿ ಹಾರ ಆಗಿರ್ಬೋದು, ಬೈಂಡಿಂಗ್ಸ್ ಆಗಿರ್ಬೋದು, ಪಟಾಕಿ ಆಗಿರ್ಬೋದು, ಡೋಲ್ ಆಗಿರ್ಬೋದು, ಆಮೇಲೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಇದೆ. ಬೆಳಗ್ಗೆ ಸಿನಿಮಾ ಮುಗೀತಿದ್ದಂಗೆ ಅನ್ನ ಸಂತರ್ಪಣೆ ಇದೆ. ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಜೈ ಡಿ ಬಾಸ್. ನೀವೇನು ಹೇಳ್ತೀರಿ ಸರ್? ಏನಿಲ್ಲ ಸರ್, ಈ ದಿ ಡೆವಿಲ್ ಏನಿದೆ, ಡಿ ಬಾಸ್ ಅಂದ್ರೆ ಒಂದು ಬ್ರ್ಯಾಂಡ್ ಕರ್ನಾಟಕದಲ್ಲಿ. ಅದು ಬ್ರ್ಯಾಂಡ್ ನೋಡಿ. ಈ ಸಲ ಹೆಂಗೆ ಗೆಲ್ಲಿಸ್ತೀವಿ ಅಂದರೆ, ಬಾಸ್ ಒಳಗವ್ರೆ, ಆ ಫೀಲ್ ಇಲ್ಲ ನಮಗೆ. ನಾಳೆ ತೆರೆ ಮುಂದೆ ಬರ್ತಾವ್ರೆ, ನಿಜವಾಗ್ಲೂ ಖಂಡಿತವಾಗ್ಲೂ ಗೆಲ್ಲಿಸ್ತೀವಿ. 100% ಅಂತೂ ಓಡಿಸ್ತೀವಿ. ಬಾಸು ಒಳಗಡೆ ಖುಷಿ ಪಡಬೇಕು. ಆ ರೀತಿ ಹಬ್ಬ ರೀತಿ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ನೀವು ಎಲ್ಲ ಕಡೆ ನೋಡಿದ್ದೀರ, ಎಲ್ಲ ಕಡೆನೂ ಅದ್ದೂರಿಯಾಗಿ ಆಚರಿಸ್ತಾವ್ರೆ ಹಬ್ಬನ. ಇಲ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ತುಮಕೂರಲ್ಲಿ. ತುಂಬ ಗ್ರ್ಯಾಂಡಾಗಿ ಇಟ್ಕೊಂಡಿದ್ದೀವಿ. ಅನ್ನ ಸಂತರ್ಪಣೆ ಆಗ್ಬೋದು, ಪಟಾಕಿ ಹೊಡೆಯೋದಾಗಿರ್ಬೋದು, ಡೋಲು ಫುಲ್ಲು, ಹಾರ ಹಾಕೋದು, ಹಾಲು ಹುಯ್ಯೋದು, ಪ್ರತಿಯೊಂದು ಎಲ್ಲ ಅಭಿಮಾನಿಗಳು ಸೇರಿದ ಮೇಲೇ ಮಾಡೋದು.
ಒಟ್ಟಿನಲ್ಲಿ ಅತಿ ದೊಡ್ಡದಾಗಿ ಮಾಡ್ತೀವಿ. ಇವತ್ತು ಪತ್ರ ಕೂಡ ಬರೆದಿದ್ದಾರೆ ಅಭಿಮಾನಿಗಳಿಗೋಸ್ಕರ. ನೀವು ಮಾಡ್ತಾ ಇರುವಂಥ ಸಪೋರ್ಟಿಗೆ ನಾನು ಯಾವತ್ತೂ ಚಿರಋಣಿ, ನಾನು ಇಲ್ಲಾಂದ್ರೂ ಕೂಡ ನೀವು ಇಷ್ಟೊಂದು ನನ್ನ ಸಿನಿಮಾವನ್ನು ಪ್ರಚಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ತಿಳಿಸಿದ್ರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಹೌದು ಸರ್, ಎಲ್ಲ ಸೆಲೆಬ್ರಿಟಿಗಳ್ನು ಅವ್ರು ಯಾವತ್ತೂ ಕೈ ಬಿಟ್ಟಿಲ್ಲ. ಹಂಗೇನೆ ಸೆಲೆಬ್ರಿಟಿಗಳು ಅವ್ರ ಕೈಯೂ ನಾವು ಯಾವತ್ತೂ ಬಿಟ್ಟಿಲ್ಲ. ಹಾಗಾಗಿ ಒಬ್ಬೊಬ್ರಿಗೂ ಮನ ಮುಟ್ಟೋ ರೀತಿ ಆ ಪತ್ರ ಬರೆದಿರೋದು ಇನ್ನೂ ಖುಷಿ ಇದೆ. ನಿಜವಾಗ್ಲೂ ಹೇಳ್ತೀವಿ, ಎಲ್ಲ ಅಭಿಮಾನಿಗಳ ಕಡೆಯಿಂದ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಬಾಸ್ಗೆ. ಯಾಕೆಂದರೆ ಒಂದು ಪತ್ರದ ಮುಖಾಂತರ, ಅದಕ್ಕೆ ಮುಖಾಂತರ ನಮಗೆ ಈಚ್ ಕಡೆ ನಮಗೆ ಆ ವಿಷಯ ಅಂತ ತಿಳಿಸಿರೋದ್ರಿಂದ ಇನ್ನೂ ಹುಮ್ಮಸ್ ಬಂದಿದೆ. ಇನ್ನೂ ಗೆಲ್ಲಿಸ್ತೀವಿ ಸಿನಿಮಾನ ಈ ಸಲ. 100 ಅಲ್ಲ 200 ಡೇಸ್ ಓಡಿದ್ರೂ ಓಡ್ಬೋದು. ಹಾಗೆ ಹೇಳಿದ್ದಾರೆ ಎಲ್ಲ ಕಡೆ ಅಪಪ್ರಚಾರ ಬರ್ತಾ ಇದ್ದಾವೆ, ಅವಕ್ಕೆಲ್ಲ ತಲೆಗೊಡಬೇಡಿ ಅಂತ. ಅವಕ್ಕೆಲ್ಲ ಯಾರು ತಲೆ ಕೊಡೋದು ಇಲ್ಲ. ಎಲ್ಲ ಸೆಲೆಬ್ರಿಟಿಗಳು ಡಿ ಬರಸು ಡಿ ಬ್ರ್ಯಾಂಡ್ ಅಂತಲೇ ಇರೋದು. ಅದನ್ನು ಗೆಲ್ಲಿಸ್ತೀವಿ ಈ ಸಲ. ದಿ ಡೆವಿಲ್ ಈ ಸಲ ಏನಿಲ್ಲ ಅಂದರೂ 200 ಡೇಸ್ ಓಡುತ್ತೆ. ತುಮಕೂರಂತೂ ಯಶಸ್ವಿಯಾಗಿ ನಾವು ತಂದೆ ತತ್ತೀವಿ ಸರ್. ಸರ್ ನೀವೇನು ಹೇಳ್ತೀರಾ ಸಿನಿಮಾ ಬಗ್ಗೆ? ಏನಿಲ್ಲ ಅಣ್ಣ, ಎಲ್ಲ ಕರ್ನಾಟಕ ಜನತೆ ನಮ್ಮ ಬಾಸು ಡೆವಿಲ್ ಫಿಲಮು ರಿಲೀಸ್ ಆಗಿದೆ, ನಾಳೆ ರಿಲೀಸ್ ಆಗುತ್ತೆ. ಎಲ್ಲ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕನ್ನಡ ಫಿಲಮ್ನ ನೋಡಿ ಆರೈಸಿ ಬೆಳೆಸಿ. ನಮ್ಮ ಬಾಸು ಒಳಗಡೆ ಇದ್ದರೂ ರಾಜನೇ, ಈಚೆ ಇದ್ದರೂ ರಾಜನೇ ನಮ್ಮ ಬಾಸು. ನಮ್ಮ ಬಾಸ್ ಯಾವತ್ತೂ ಕ್ರೇಜು ಬಾಸ್ದು ಯಾವತ್ತೂ ಕಮ್ಮಿ ಆಗಿಲ್ಲ. ಅಭಿಮಾನಿಗಳ್ನ ಯಾವತ್ತೂ ಬಾಸ್ನ ಬಿಟ್ಕೊಡಲ್ಲ, ಬಾಸು ಅಷ್ಟೇ ಅಭಿಮಾನಿಗಳ್ನ ಯಾವತ್ತೂ ಬಿಟ್ಕೊಡಲ್ಲ. ಜೈ ಡಿ ಬಾಸ್. ಇದಿಷ್ಟು ತುಮಕೂರಿನ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಈಗಾಗಲೇ ಗಾಯತ್ರಿ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಕೂಡ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ಜನ ಅಭಿಮಾನಿಗಳು ಬರೋ ಹಿನ್ನೆಲೆಯಲ್ಲಿ ನಾಳೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ಅನ್ನ ಸಂತರ್ಪಣೆ ಇರ್ಬೋದು, ಬೆಳಿಗ್ಗೆ 6 ಗಂಟೆಗೆ ಶೋನ ಇರೋದು, ಎಲ್ಲವನ್ನೂ ಕೂಡ ಹಮ್ಮಿಕೊಂಡಿದ್ದೇವೆ. ಇದರಿಂದ ನಾವು ಹೇಳೋದೊಂದೇ, ಎಲ್ಲರೂ ಕೂಡ ಬಂದು ಸಿನಿಮಾವನ್ನು ನೋಡಬೇಕು, ಕನ್ನಡ ಸಿನಿಮಾವನ್ನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.